ಭಾರತ ಮತ್ತು ಬಾಂಗ್ಲಾ ಸಂಬಂಧ ದಿನದಿಂದ ದಿನಕ್ಕೆ ಹದಗೆಟ್ಟು ಹೋಗ್ತಾ ಇದೆ. ಗಡಿ ಉದ್ವಿಗ್ನತೆ ಹೆಚ್ಚುತ್ತಲೇ ಇದೆ. ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಎಲ್ಲವೂ ಸರಿ ಇತ್ತು. ಆದರೆ ಯಾವಾಗ ಯುಎಸ್ ಸರ್ಕಾರ ಬಂತೋ ಅವಾಗಿನಿಂದ ಬಾಂಗ್ಲಾ ಮತ್ತು ಭಾರತ ಸಂಬಂಧ ಸಂಪೂರ್ಣವಾಗಿ ಹಳಿಸಿ ಹೋಗಿದೆ. ಯಾರು ಕೂಡ ಊಹಿಸದ ಕೆಲ ಬೆಳವಣಿಗೆಗಳು ನಡೀತಾ ಇವೆ. ಹಸೀನಾ ಇದ್ದಾಗ ಆಹಾರ ಸಾಮಗ್ರಿಗಳು ಸೇರಿದಂತೆ ಗಡಿ ವಿಚಾರವಾಗಿ ಯಾವುದೇ ಕಿರಿಕಿಳು ನಡೀತಲೇ ಇರಲಿಲ್ಲ. ಆದರೆ ಈಗ ಬಾಂಗ್ಲಾ ಬದಲಾಗಿದ್ದು ಭಾರತದ ಸಹಾಯವನ್ನ ಕಾಲಿನಿಂದ ಒದೆಯುವಂತೆ ವರ್ತಿಸುತ್ತಿದೆ. ಹಾಗಿದ್ರೆ ಭಾರತದ ಗಡಿಯಲ್ಲಿ ನಡೀತಿರೋ ಕಿರಿಕಾದ್ರೂ ಏನು? ರಾಯಭಾರಿ ಅಧಿಕಾರಿಗಳಿಗೆ ಸಮನ್ಸ್ ನೀಡಿದ್ದು ಏಕೆ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಪಾಕ್ ಸ್ನೇಹ ಬೆಳೆಸಿರುವ ಬಾಂಗ್ಲಾ ಭಾರತದ ಜೊತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದೆ. ಗಡಿ ವಿಚಾರದಲ್ಲಿ ಖ್ಯಾತಿ ತೆಗಿತಲೇ ಇದೆ. ಇಲ್ಲಸಲ್ಲದ ಆರೋಪವನ್ನ ಮಾಡ್ತಾ ಇದೆ. ಅಂದಹಾಗೆ ಕಳೆದ ಭಾನುವಾರ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾ ಅವರಿಗೆ ಸಮನ್ಸ್ ಅನ್ನು ನೀಡಿತು. ಬಾಂಗ್ಲಾದ ಈ ಕ್ರಮಕ್ಕೆ ಭಾರತ ತಿರುಗೇಟನ್ನು ಕೂಡ ನೀಡಿದೆ. ಭಾರತ ಕೂಡ ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಸಮನ್ಸ್ ಅನ್ನು ನೀಡಿದೆ. ನವದೆಹಲಿ ಮತ್ತು ಢಾಕಾ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಚರ್ಚಿಸಲು ಭಾರತೀಯ ವಿದೇಶಾಂಗ ಸಚಿವಾಲಯವು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಬರಲು ಸೂಚನೆಯನ್ನು ನೀಡಿತ್ತು. ಈ ವೇಳೆ ಮಾತುಕತೆ ನಡೆದಿದೆ. ಹಾಗಿದ್ರೆ ಇದು ಏನು ಗಡಿ ಕಿರಿಕು ಎಲ್ಲವನ್ನ ಹೇಳ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಂಡಿರುವ 4156 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಭಾರತ ಈಗಾಗಲೇ 3271 ಕಿಲೋಮೀಟರ್ ವರೆಗೆ ಬೇಲಿಯನ್ನು ಹಾಕಿದೆ. ಇನ್ನು ಸರಿಸುಮಾರು 885 ಕಿಲೋಮೀಟರ್ ಬೇಲಿಯನ್ನು ಹಾಗೆ ಬಿಟ್ಟಿತ್ತು. ಇಷ್ಟು ಟೈಮ್ ಶೇಖ್ ಹಸೀನಾ ಸರ್ಕಾರ ಇದ್ದಿದ್ದರಿಂದ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಚೆನ್ನಾಗೇ ಇತ್ತು. ಹೀಗಾಗಿ ಆ ಬೇಲಿ ಬಗ್ಗೆ ಸರ್ಕಾರ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಯುಎಸ್ ಸರ್ಕಾರ ಬಂದ ಮೇಲೆ ಬಾಂಗ್ಲಾ ಬಾಲ ಬಿತ್ತಾ ಇದೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮ ವಲಸಿಗರು ಹಾಗೂ ಕಳ್ಳ ಸಾಗಾಣಿಕೆಗಳು ಹೆಚ್ಚುತ್ತಾ ಇದೆ. ಈ ಡ್ರಗ್ಸ್, ಮಾದಕ ವಸ್ತು ಸೇರಿದಂತೆ ಇತರ ವಸ್ತುಗಳು ಜಾಸ್ತಿ ಆಗ್ತಾ ಇದೆ. ಇದನ್ನು ಸೀಸ್ ಕೂಡ ಮಾಡಿದ್ದಾರೆ. ಇದರ ಎಫೆಕ್ಟ್ ಭಾರತದ ಗಡಿ ರಾಜ್ಯಗಳ ಮೇಲೆ ಆಗ್ತಾ ಇದೆ. ಹೀಗಾಗಿ ಆ ಜಾಗದಲ್ಲಿ ಭಾರತ ಸರ್ಕಾರ ಬೇಲಿ ಹಾಕೋಕೆ ಶುರು ಮಾಡಿತು. ಅದರ ಮೊದಲ ಹಂತದಲ್ಲಿ ಪಶ್ಚಿಮ ಬಂಗಾಳದ ಮಾಡ್ಧಾ ಮತ್ತು ಮುರ್ಷಿದಾಬಾದ್ನಲ್ಲಿ ಬೇಲಿ ಹಾಕೋ ಕಾರ್ಯ ಶುರುವಾಯಿತು. ಮಾಡ್ಧಾ ಜಿಲ್ಲೆಯ ಕಾಲಿಯಾ ಚಕ್ರಿ ಅನ್ನೋ ಪ್ರದೇಶದಲ್ಲಿ ತಂತಿ ಬೇಲಿ ಹಾಕೋ ಕೆಲಸ ಶುರುವಾಯಿತು. ಈ ವೇಳೆ ಬಾಂಗ್ಲಾ ಪಡೆಗಳು ಅಂದರೆ BGB ಪಡೆಗಳು ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಕ್ಕೆ ಕಿರಿಕನ್ನು ಶುರು ಮಾಡಿದ್ರು. ಅದಕ್ಕೆ ಒಂದಿಷ್ಟು ಬಾಂಗ್ಲಾ ಜನ ಕೂಡ ಸಾಥನ್ನು ನೀಡಿದರು. ಅಷ್ಟೇ ಅಲ್ಲ, ಭಾರತದ ಗಡಿ ಗ್ರಾಮಗಳ ಜನ ಕೂಡ ಅಲ್ಲಿಗೆ ಹೋಗಿದ್ರು. ಎರಡು ಕಡೆಯವರು ಒಂದಿಷ್ಟು ದೊಣ್ಣೆ ಬಡಿಕೆಯನ್ನು ತಂದಿದ್ರು. ಆಗ BSF ಎಂಟ್ರಿ ಆಗಿ ಎಲ್ಲವನ್ನ ಕೂಲ್ ಮಾಡಿತ್ತು. ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಕೂಡ ನಡೀತು. ಸ್ನೇಹಿತರೆ, ಇಲ್ಲಿ ಬೇಲಿ ಮಾಡ್ತಾ ಇದ್ದಿದ್ದು ಬಾಂಗ್ಲಾ ಜಾಗದಲ್ಲಿ ಅಲ್ಲ, ಭಾರತದ ಜಾಗದಲ್ಲೇ ಫೆನ್ಸಿಂಗ್ ಕಾಮಗಾರಿ ಮಾಡ್ತಾ ಇದ್ದಿದ್ದು. ಅದನ್ನು ಅಲ್ಲಿನ ಜನಕ್ಕೆ ತಿಳಿಸಿ ಹೇಳಿದರು. ಇನ್ನೊಂದು ಕಡೆ ಮುರ್ಷಿದಾಬಾದ್ ಜಿಲ್ಲೆ ಗಡಿಯಲ್ಲಿ ಕೂಡ ಅಂದರೆ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಕೂಡ ತಂತಿ ಬೇಲಿ ಕಾಮಗಾರಿ ಮಾಡೋಕ್ಕೆ ಭಾರತ ಮುಂದಾಗಿದೆ. ಈ ಜಾಗದಲ್ಲಿ ಒಂದಿಷ್ಟು ನೆಲವಿದ್ದರೆ ಒಂದಿಷ್ಟು ಗಡಿ ಭಾಗ ನೀರಿನಿಂದ ಕೂಡಿದೆ. ಹೀಗಾಗಿ ಇಲ್ಲಿ ಕೂಡ ಯಾವುದೇ ಗಡಿ ಬೇಲಿ ಇಲ್ಲ. ಇಷ್ಟು ದಿನ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಭಾರತ. ಆದರೆ ಈಗ ಯುಎಸ್ ಸರ್ಕಾರದಲ್ಲಿ ಅಕ್ರಮ ಚಟುವಟಿಕೆ ಹೆಚ್ಚಾಗಿದ್ದರಿಂದ ಗಡಿಯಲ್ಲಿ BSF ಯೋಧರು ಅಲರ್ಟ್ ಆಗಿದ್ದಾರೆ. ಗಡಿಗೆ ಬೇಲಿ ಹಾಕಿದರೆ ಸಮಸ್ಯೆ ಸರಿಯಾಗುತ್ತೆ ಅಂತ ಭಾರತ ಪ್ಲಾನ್ ಮಾಡ್ತಿದೆ. ಆದರೆ ಇದಕ್ಕೆ ಬಾಂಗ್ಲಾ ವಿರೋಧ ಮಾಡ್ತಾ ಇದೆ. ಗಡಿ ಭಾಗದಲ್ಲಿ ಭಾರತ 5 ಸ್ಥಳಗಳಲ್ಲಿ ಬೇಲಿ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ಬಾಂಗ್ಲಾದೇಶ ಆರೋಪಿಸುತ್ತಿದೆ. 4156 ಕಿಲೋಮೀಟರ್ ಉದ್ದದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ 5 ಗೊತ್ತುಪಡಿಸಿದ ಸ್ಥಳಗಳಲ್ಲಿ ಭಾರತ ಬೇಲಿಗಳನ್ನು ನಿರ್ಮಿಸಲು ಯೋಜಿಸುತ್ತಿದೆ ಎಂದು ಬಾಂಗ್ಲಾದೇಶ ಆರೋಪಿಸಿದೆ. ಈ ಆರೋಪದ ನಂತರ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯವು ಭಾರತೀಯ ಹೈಕಮಿಷನರ್ ಪ್ರಣಯ್ ವರ್ಮಾ ಅವರನ್ನು ಕರೆಸಿತ್ತು. ಈ ಸಭೆಯ ನಂತರ ಪ್ರಣಯ್ ವರ್ಮಾ ಮಾಧ್ಯಮಗಳಿಗೆ ಮಾತನಾಡಿ, ಭದ್ರತಾ ಕಾರಣಗಳಿಗಾಗಿ ಢಾಕಾ ಮತ್ತು ನವದೆಹಲಿ 2 ಗಡಿ ಬೇಲಿ ಹಾಕುವ ಬಗ್ಗೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತೆ ಅಂತ ನಮ್ಮ ಜಾಗದಲ್ಲಿ ಬೇಲಿ ಹಾಕುವುದಕ್ಕೆ ಬಾಂಗ್ಲಾ ತೀವ್ರ ವಿರೋಧವನ್ನು ಮಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.